ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಇವರು ತಾಯಿ ಜೊತೆಗೆ ಇರುವುದಾಗಿ ಹೇಳ್ಕೊಂಡಿದ್ದಾರೆ. ತಂದೆ ಇಲ್ಲಂತೆ ಸ್ನೇಹಿತರೆ. ಇವರು ಚಿಕ್ಕವರಿದ್ದಾಗಲೇ ಒಂದು ತಂದೆಯವರು ಹೋದ್ರಂತ ಹೇಳ್ಕೊಂಡಿದ್ದಾರೆ. ಅವಾಗಿನಿಂದ ಇವರು ಮತ್ತು ತಾಯಿ ಇರೋದಂತ ತಿಳಿಸಿದ್ದಾರೆ. ಜಮೀನು ಮನೆ ಎಲ್ಲ ಇದೆ ಅಂತೆ ಸ್ನೇಹಿತರೆ, ಆದರೆ ಮಾಡೋರಿಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ, ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರು ಒಂದು ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಸ್ನೇಹಿತರೆ, ಇವರು ಒಟ್ಟು ಆಸ್ತಿ ಬಗ್ಗೆ ತಿಳಿಸಿದ್ದಾರೆ. ಒಂದು ಮನೆ ಇದೆ ಅಂತೆ, 5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಜೊತೆಗೆ ಒಂದು 18 ಲಕ್ಷ ರೂಪಾಯಿ ಹಣವನ್ನ ಇಟ್ಟುಕೊಂಡಿದ್ದಾರೆ. ಒಂದು ಸೆಕೆಂಡ್ಸ್ ನಲ್ಲಿ ಕಾರು ಕೂಡ ಒಂದು ರೀಸೆಂಟ್ ಆಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇತರೆ ಆಸ್ತಿನೂ ಕೂಡ ಇದೆ ಅಂತ ಒಟ್ಟು ಆಸ್ತಿ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇವರು. ಇದು ಬಂದು ಇವರ ಒಂದು ತೋಟ ಸ್ನೇಹಿತರೆ. ಇಲ್ಲಿ ಒಬ್ಬ ಕೆಲಸಗಾರನ ಇಟ್ಟು ಒಂದು ಜಮೀನನ್ನ ನೋಡಿಕೊಳ್ಳೋದಕ್ಕೆ, ಒಂದು ಹಣವನ್ನು ಕೊಟ್ಟು ಜಮೀನನ್ನು ನೋಡ್ಕೊಳ್ಳೋದಕ್ಕೆ ಒಂದು ಕೆಲಸಗಾರನನ್ನ ಇಟ್ಟುಕೊಂಡಿದ್ದಾರಂತೆ. ಜೊತೆಗೆ ಟೋಟಲಿ ಒಂದು 5 ಎಕರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಸ್ನೇಹಿತರು. ಇದು 2 ಎಕರೆ ನೆಟ್ ಪ್ಲಾಂಟೇಶನ್ ಇದೆ ಅಂತ ತಿಳಿಸಿದ್ದಾರೆ. ಈ 3 ಎಕರೆ ಉಳಿದ ಒಂದು 3 ಎಕರೆಯಲ್ಲಿ ಒಂದು ಭತ್ತ ಬೆಳೆಯುವುದಾಗಿ ನಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಬಂದು ಇವರ ಒಂದು ಕಾರು ಸ್ನೇಹಿತರೆ. ಸೆಕೆಂಡ್ಸ್ ನಲ್ಲಿ ಈ ಒಂದು ಕಾರನ್ನ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ ಇವರು. ಟಾಟಾ ಎಕ್ಸಾ ಒಂದು 7 ಸೀಟರ್ ಗಾಡಿ ಸ್ನೇಹಿತರೆ. 2018 ಮಾಡಲು ಡೀಸೆಲ್ ಕಾರು, ವೈಟ್ ಕಲರು. ಇಲ್ಲಿ ನೋಡಬಹುದು ನೀವು 54,000 ಕಿಲೋಮೀಟರ್ ರನ್ನಿಂಗ್ ಮಾಡಿರುವ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ 8 ತಿಂಗಳ ಹಿಂದೆ ಈ ಒಂದು ಕಾರನ್ನ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಓನ್ ಯೂಸ್ಗೂ ಜೊತೆಗೆ ರೆಂಟ್ಗೂ ಕೂಡ ಈ ಒಂದು ಬಾಡಿಗೆಗೂ ಕೂಡ ಈ ಒಂದು ಕಾರನ್ನ ಕಳಿಸುವುದಾಗಿ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಇಲ್ಲಿ ನೋಡಬಹುದು ನೀವು 25 ಇಂಟು 40 ಒಂದು ಫೀಟ್ ಜಾಗದಲ್ಲಿ ಮನೆ ಇದೆ. 1000 ಒಂದು ಸ್ಕ್ವೇರ್ ಫೀಟ್ ನಲ್ಲಿ 2 ಬೆಡ್ರೂಮ್, ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿದ್ದಾರೆ ಇವರು. ಪಾರ್ಕಿಂಗ್ ವ್ಯವಸ್ಥೆ, ಬಾಲ್ಕನಿ ವ್ಯವಸ್ಥೆ, ಇಲ್ಲಿ ನೋಡಬಹುದು ಗೇಟ್ ವ್ಯವಸ್ಥೆನೂ ಕೂಡ ಇದೆ. 6 ವರ್ಷ ಆಯ್ತಂತೆ ಈ ಒಂದು ಮನೆಯನ್ನ ಕಟ್ಟಿ. ಇದು ಬಂದು ಕಿಚನ್ ಸ್ನೇಹಿತರೆ. ಇದು ಬಂದು ಬಾತ್ರೂಮ್ ಅಂತ ಹೇಳಿದ್ದಾರೆ. ಇದು ಬಂದು ದೇವರ ಕೋಣೆ ಅಂದ್ರೆ ಪೂಜಾ ರೂಮು. ಇದು ಬಂದು ಕಾರ್ ಪಾರ್ಕಿಂಗ್ ಇರುವಂತ ಜಾಗ. ಇದು ಇದೇ ರೀತಿಯಲ್ಲಿ ಸೇಮ್ ಒಂದು 2 ಬೆಡ್ರೂಮ್ ಇದೆ ಅಂತ ತಿಳಿಸಿದ್ದಾರೆ. ಇದು ಬಂದು ಹಾಲ್ ಅಂತ ನಮಗೆ ಒಟ್ಟು ಡೀಟೇಲ್ಸ್ ಅನ್ನ ನಮಗೆ ಮನೆಯ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವರು ಒಂದು ಸತ್ಯಾಂಶವನ್ನ ಹೇಳಿಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಸ್ನೇಹಿತರೆ, ಜೀವನದ ಒಂದು ಸತ್ಯಾಂಶವನ್ನ ಹೇಳಿದ್ದಾರೆ. ಈ ಹಿಂದೆ ಇವರ ಅಮ್ಮನ ತಮ್ಮನೊಂದಿಗೆ ಒಂದು ಮದುವೆ ಆಗಿತ್ತಂತೆ. ಅಂದ್ರೆ ಮಾವನ ಜೊತೆ ಮದುವೆ ಆಗಿತ್ತಂತೆ. ಆದ್ರೆ ಅವರು ಮದುವೆ ಆಗಿ ಒಂದು 6 ತಿಂಗಳು ಅಷ್ಟೇ ಇದ್ರಂತೆ. ಕುಡಿದು ಅವರು ಹೋದ್ರು ಅಂತ ನಮಗೆ ತಿಳಿಸಿದ್ದಾರೆ. 7 ವರ್ಷ ಆಯ್ತಂತೆ. ಇನ್ನು ಹುಡುಗರು ಯಾರು ಆಗಿಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಇಂಪಾರ್ಟೆಂಟ್ ಆಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಬಂದು ಈಗ ಹೊರ ಬೇಕು, ಮನೆ ಅಳಿಯಬೇಕು ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಈಗ ರೈತರಾದ್ರೂ ಸರಿ, ಕೆಲಸ ಇರೋರಾದ್ರೂ ಸರಿ, ಇಲ್ಲದೆ ಇರೋರಾದ್ರೂ ಸರಿ, ಆಸ್ತಿ ಪಾಸ್ತಿ ಇಲ್ದಿದ್ರು ಓಕೆ, ಎಲ್ಲಾ ರೀತಿಯಲ್ಲೂ ಖರ್ಚು ವೆಚ್ಚಗಳನ್ನ ನಾವೇ ನೋಡಿಕೊಳ್ಳುತ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಒಂದು ವರ್ಗಕ್ಕೆ ಸೇರಿದವರಾದ್ರೂ ಪರವಾಗಿಲ್ಲ, ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಆದ್ರೆ ಕುಡಿತ ಒಂದು ಇರಬಾರ್ದು ಅಷ್ಟೇ, ಬೇರೆ ಏನೇ ಇದ್ರು ಓಕೆ, ಕುಡಿತ ಒಂದು ಇರಬಾರ್ದು. ತಿಳಿದು ಬದುಕುವವರು ಬೇಕು ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಮಾಹಿತಿ ಇದು ಹೀಗಿದೆ ಇವ್ರದ್ದು. ಇಲ್ಲಿ ನೋಡ್ಬೋದು ನೀವು. ಹೆಸರು ಬಂದು KH ರಾಜಾ ಅಂತ, ತಂದೆ ಹೆಸರು ಕೃಷ್ಣಪ್ಪ, ತಾಯಿ ಶಿವಮ್ಮ ಅಂತ ಹೇಳಿದ್ದಾರೆ. ಓದು ಬಂದು BA ಡಿಗ್ರಿ ಆಗಿದೆ ಸ್ನೇಹಿತರೆ ಇವ್ರದ್ದು. ಹವ್ಯಾಸ ಬಂದು ಮೆಹಂದಿ ವರ್ಕ್, ರಾಟಿ ವರ್ಕ್ ಮಾಡುವುದು ಇವರ ಹವ್ಯಾಸ ಅಂತೆ. ಊರು ಬಂದು ಶಿವಮೊಗ್ಗ ಜಿಲ್ಲೆ ಸೊರಬ. ಜಮೀನು ಬಂದು ಶಿಕಾರಿಪುರದಲ್ಲಿದೆ. ಇವರು ಸೊರಬದಿಂದ ಒಂದು ಜರ್ನಿ ಶಿಕಾರಿಪುರಕ್ಕೆ ಹೋಗಿ ಜಮೀನೆಲ್ಲ ನೋಡಿಕೊಂಡು ಬರ್ತಾರೆ ಸ್ನೇಹಿತರೆ. ಇಲ್ಲಿ ಕೆಲಸಗಾರರು ಇರೋದ್ರಿಂದ ಎತ್ತರ ಬಂದು 159, ತೂಕ ಬಂದು 67, ಈಗ 34ರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ನೋಡಿ, ನಿಮಗೆ ಇವರ ಮಾಹಿತಿ ಕೂಡ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ನೀವು.